ದೇಶಕ್ಕೆ ಏನು ಬೇಕು, ಪಕ್ಷಕ್ಕೆ ಏನು ಬೇಕಲ್ಲ. ನನಗೇನು ಸಿಕ್ತು, ನನಗೆ ಸಿಕ್ತು, ಸಿಗಲಿಲ್ಲ ನಡಿ ಬಾ ಬಜಾರಿಗೆ. ಇವತ್ತು ಅದೇ ಆಗ್ತಾ ಇರೋದು. ನನಗೆ ಸಿಗಲಿಲ್ಲ, ನಾವಂತ ಪಾಲಿಟಿಕ್ಸ್ ಮಾಡಲಿಲ್ಲ. ಇದ್ದಿದ್ದು 4 ವರ್ಷ ಬಿಟ್ಟು ಅವ್ರ ಕೈಯಾಗ ಕೊಟ್ಟಿಟ್ಟು ಹೊರಗೆ ಬಂದ್ವಿ. 4 ವರ್ಷದ MLC ಅವ್ರ ಲೆಟರ್ ಅವ್ರ ಕೈಯಾಗ ಕೊಟ್ಟು ಹೊರಗೆ ಬಂದ್ವಿ. ಕಾರಣ ನ್ಯಾಯ ಅನ್ಯಾಯ ನಾನು ಕಾಂಗ್ರೆಸ್ ಪರ ಅಂತ ಕೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಇದ್ದಿದ್ರೆ ನೀವ್ ಹೇಳ್ದಂಗೆ ಮುಸ್ಲಿಮರಿಗೆ 4-5 ಸೀಟ್ ಕೊಡ್ತಿದ್ರು. ನೀವ್ ಹೇಳ್ದಂಗೆ CM ಇಬ್ರಾಹಿಂ ಕರೆದು ರಾಜ್ಯ ಕಾರ್ಯಾಧ್ಯಕ್ಷರು ಮಾಡ್ತಿದ್ರು. ನೀವ್ ಹೇಳ್ದಂಗೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕ ಮಾಡ್ತಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಹಾಗಾದ್ರೆ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಅಲ್ಲಿ. ಅದನ್ನ ಮಾಡದೇ ಇದ್ರು ಸಿದ್ಧಾಂತಕ್ಕಾಗಿ ಇವತ್ತು ಅದು ಎದ್ದು ನಿಂತಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ನನಗಿರ್ತಕ್ಕಂಥ ದೊಡ್ಡ ಗುಣ. ಇಬ್ರಾಹಿಂ ಅವರು ಸಿದ್ಧಾಂತ ಬಿಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದಾರೆ. ಸಿದ್ಧಾಂತ ಬಿಟ್ಟಲ್ಲ, ಸಿದ್ಧಾಂತ ಇಟ್ಕೊಂಡೆ ನಾನು ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ ಇಂಡಿಯಾ ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದೀನಿ. ಇಬ್ರಾಹಿಂ ಅವರು ಮೋಸ ಮಾಡಿದ್ರು. ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಸಿದ್ದಣ್ಣ ಅವ್ರ ಸ್ನೇಹ ಅವತ್ತು ಇದೆ, ಇವತ್ತು ಇದೆ, ಅದು ಬೇರೆ ಪ್ರಶ್ನೆ. ದೇಶಕ್ಕೆ ಏನು ಬೇಕು, ಪಕ್ಷಕ್ಕೆ ಏನು ಬೇಕಲ್ಲ. ನನಗೇನು ಸಿಕ್ತು, ನನಗೆ ಸಿಕ್ತು, ಸಿಗಲಿಲ್ಲ ನಡಿ ಬಾ ಬಜಾರಿಗೆ. ಇವತ್ತು ಅದೇ ಆಗ್ತಾ ಇರೋದು. ನನಗೆ ಸಿಗಲಿಲ್ಲ, ನಾವಂತ ಪಾಲಿಟಿಕ್ಸ್ ಮಾಡಲಿಲ್ಲ. ಇದ್ದಿದ್ದು 4 ವರ್ಷ ಬಿಟ್ಟು ಅವ್ರ ಕೈಯಾಗ ಕೊಟ್ಟಿಟ್ಟು ಹೊರಗೆ ಬಂದ್ವಿ. 4 ವರ್ಷದ MLC ಅವ್ರ ಲೆಟರ್ ಅವ್ರ ಕೈಯಾಗ ಕೊಟ್ಟು ಹೊರಗೆ ಬಂದ್ವಿ. ಕಾರಣ ನ್ಯಾಯ ಅನ್ಯಾಯ ನಾನು ಕಾಂಗ್ರೆಸ್ ಪರ ಅಂತ ಕೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಇದ್ದಿದ್ರೆ ನೀವ್ ಹೇಳ್ದಂಗೆ ಮುಸ್ಲಿಮರಿಗೆ 4-5 ಸೀಟ್ ಕೊಡ್ತಿದ್ರು. ನೀವ್ ಹೇಳ್ದಂಗೆ CM ಇಬ್ರಾಹಿಂ ಕರೆದು ರಾಜ್ಯ ಕಾರ್ಯಾಧ್ಯಕ್ಷರು ಮಾಡ್ತಿದ್ರು. ನೀವ್ ಹೇಳ್ದಂಗೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕ ಮಾಡ್ತಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಹಾಗಾದ್ರೆ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಅಲ್ಲಿ. ಅದನ್ನ ಮಾಡದೇ ಇದ್ರು ಸಿದ್ಧಾಂತಕ್ಕಾಗಿ ಇವತ್ತು ಅದು ಎದ್ದು ನಿಂತಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ನನಗಿರ್ತಕ್ಕಂಥ ದೊಡ್ಡ ಗುಣ. ಇಬ್ರಾಹಿಂ ಅವರು ಸಿದ್ಧಾಂತ ಬಿಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದಾರೆ. ಸಿದ್ಧಾಂತ ಬಿಟ್ಟಲ್ಲ, ಸಿದ್ಧಾಂತ ಇಟ್ಕೊಂಡೆ ನಾನು ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ ಇಂಡಿಯಾ ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದೀನಿ. ಇಬ್ರಾಹಿಂ ಅವರು ಮೋಸ ಮಾಡಿದ್ರು. ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಸಿದ್ದಣ್ಣ ಅವ್ರ ಸ್ನೇಹ ಅವತ್ತು ಇದೆ, ಇವತ್ತು ಇದೆ, ಅದು ಬೇರೆ ಪ್ರಶ್ನೆ.